ಎಲ್ಲರಿಗೂ ನಮಸ್ಕಾರಗಳು. ಈ ದಿನದ ಯುವ ಸಂಭ್ರಮ ಕಾರ್ಯಕ್ರಮವನ್ನು ನಮ್ಮ ಪ್ರೀತಿಯ ಹೆಮ್ಮೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ವೆಂಕಟೇಶ್ ಅವರು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಗೆಳೆಯರಾದಂಥ ತನ್ವೀರ್ ಸೇಠರವರು ತಮ್ಮನ್ನು ಕುರಿತು ಮಾತನಾಡಿದ್ದಾರೆ. ನೀವೆಲ್ಲ ಕಾಯ್ತಾ ಇರ್ತಕ್ಕಂಥ ಚಲನಚಿತ್ರ ಯುವ ನಟ ಯುವರಾಜ್ರವರು ಬಂದು ಆಗಮಿಸಿದ್ದಾರೆ. ನಿಮ್ಗೆಲ್ಲೋ ಕಾಯ್ತಾ ಇತ್ತ ಕುಮಾರಿ ಅಮೃತ್ ಅಯ್ಯಂಗಾರ್ ಅವ್ರು ಯಾರು ಹೇಳಿ ನೋಡೋಣ. ಮೈಸೂರಿನವರು, TK ಲೇಔಟ್ ಅವ್ರ ಮನೆ, ವಿದ್ಯಾಭ್ಯಾಸ ಮಹಾಜನ ಕಾಲೇಜು, ಮೈಸೂರಿನ ಮಲ್ಲಿಗೆ ಅಮೃತ ಅಯ್ಯಂಗಾರ್ ಅವರು 15 ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಎತ್ತರಕ್ಕೆ ಬೆಳೆಯಲಿ ಅಂತ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರೊಂದು ಅಭಿನಂದನೆಯನ್ನು ಸಲ್ಲಿಸೋಣ. ಪುಷ್ಪ ಅಮರನಾಥ್ ಅವರು, ಮಾನಸ ಅಧ್ಯಕ್ಷವರು, ಮಂಜೇಗೌಡರು, ತಿಮ್ಮಯ್ಯನವರು, ಅಯೂಬ್ ಖಾನ್ ಅವರು, ಮರುಸ್ವಾಮಣ್ಣವರು, ಜಿಲ್ಲಾಧಿಕಾರಿಗಳಂತ ಲಕ್ಷ್ಮೀಕಾಂತ್ ರೆಡ್ಡಿ ಅವರು, ಯುಕೇಶ್ ಕುಮಾರ್, ತನ್ವೀರ್ ಆಯುಕ್ತರು, ಆಶಪ್ಪ ಅವರು, ಬಿಂದುಮಣಿಯವರು, DCP ಅವರು, ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅವ್ರಿಗೆ ನಾವು ಒಂದು ಥ್ಯಾಂಕ್ಸ್ ಏನಪ್ಪ ಹೇಳಬೇಕು ಅಂತ ಹೇಳಿದ್ರೆ, 10ನೇ ತಾರೀಕು ಇವತ್ತೇ ಪ್ರಾರಂಭ ಮಾಡಿದ್ದಾರೆ. ಇನ್ನೂ ಲೇಟ್ ಆಗ್ತಾ ಇತ್ತು. ಯುವ ಸಂಭ್ರಮ ಮೊದಲೇ ಮಾಡಿದ್ರೆ ಈ ಕಾರ್ಯಕ್ರಮ ಮೊದಲೇ ಎಲ್ಲ ಜನ ಬಂದು ಸಂತೋಷವಾಗಿ ನೋಡಬೇಕು ಅಂತ ಮಾಡಿದ್ದಾರೆ. ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ತನ್ವೀರ್ ಸೇಠ್ ಅವ್ರು ಹೇಳ್ದಂಗೆ ನಾನು 2018ರಲ್ಲಿ ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ನಮ್ಮ ಕಾಲೇಜಿನ ಮಕ್ಕಳು ಬಂದು ರಂಜಿಸಬೇಕು, ನೃತ್ಯ ಮಾಡಬೇಕು, ನಾಟಕ ಮಾಡಬೇಕು ಅಂಥೇಳಿ ಪ್ರಾರಂಭ ಮಾಡಿದೆ. ಯುವ ದಸರಾವನ್ನು ಮಹಾರಾಜ ಕಾಲೇಜ್ ಗ್ರೌಂಡ್ಗೆ ಹಾಕಿದೆ ಪ್ರಥಮ ಬಾರಿಗೆ. ಇದು ಏನು ತೋರಿಸ್ತದೆ ಅಂತ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿನಿಯರು ಎಂಥ ಕಲಾವಿದರಿದ್ದಾರೆ, ಎಂಥ ಪ್ರತಿಭಾವಂತರಿದ್ದಾರೆ, ನಮ್ಮ ದೇಶದ ಆಸ್ತಿ ಅವರೆಲ್ಲರೂ ಕೂಡ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ತೋರಿಸಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ವಿಶ್ವವಿಖ್ಯಾತ ದಸರಾ ಏನು ನಡೀತಾ ಇದೆ. ಮೈಸೂರು ಮಹಾರಾಜರ ಊರು, ಸಾಹಿತಿಗಳ ತವರೂರು, ಕಲಾವಿದರ ತವರೂರು, ಶಿಕ್ಷಣ ಕ್ಷೇತ್ರದ ಇತಿಹಾಸ ಉಳ್ಳಂಥ ಮೈಸೂರು ನಗರ